ತೋಟಕ್ಕೆ ಬಂದಿದ್ದೇವೆ. ಒಂದು ಗೊನೆ ಬೆಳೆದಿದೆ, ಅದನ್ನು ಕಡಿಲಿಕ್ಕೆ. ಗೊನೆ ನೋಡಲಿಕ್ಕೆ ಬಂದದ್ದು. ನಂಗೆ ಯಾಕೋ ಅದಷ್ಟು ಬೆಳೆದಾಗೆ ಅನಿಸ್ತಾ ಇಲ್ಲ. ಹಾಗೆ ಹೇಳ್ತಿದ್ದಾರೆ ಇವತ್ತು ಬಿಡ್ಲಿಕ್ಕಿಲ್ಲ, ಮಳೆ ಬರ್ತಾ ಉಂಟು ಅಂತ. ನಾನು ಮತ್ತೆ ಇವರು ಕಣಿಲೆ ಕೊಯ್ಲಿಕ್ಕೆ ಬಂದಿದ್ದೀವಿ. ನಮಗೊಂದು ಚಿಕ್ಕ ಕಣಿಲೆ ಸಿಕ್ಕಿತ್ತು ತುಂಬ. ನೋಡಿ ಅಕ್ಕ ಸಹ ಕಲ್ತು ಬಿಟ್ಲು. ಅಡಿ ಯಾರು ಇಟ್ಕೊಂಡದ್ದು? ಜೋರು ಕಾಳಿ ಮಳೆ ನಮಗೀಗ. ಒಳ್ಳೆ ಹೊಟ್ಟಿದೆ ಹಲಸಿನ ಹಣ್ಣು. ಅಕ್ಕ ರೊಟ್ಟಿ ತಗೊಂಡು ಬಂದ್ಯಾಳೆ. ಇದಕ್ಕೆ ಅವಳು ಸೆಕೆ ರೊಟ್ಟಿ ಅಂತ ಹೇಳಿದ್ರು. ಯಾರಾದರೂ ಮಾಡಿದರೆ ನನಗೆ ಹೇಳಿ ಕಮೆಂಟ್. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇರು ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ವ್ಲಾಗ್ಸನ್ನು ಯೂಟ್ಯೂಬಲ್ಲಿ ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನ ವ್ಲಾಗ್ಸನ್ನು ಅಲ್ಲಿಂದಲೇ ನೋಡ್ಕೊಳ್ಬಹುದು. ಜುಲೈ 6 ತಾರೀಕಿಗೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 6ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಲೆಜೆಂಡ್ ಗೇಮಿಂಗ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಸುದೀಶ್ ಅವರ ಬರ್ತ್ಡೇ ಅಂತ. ಸುದೀಶ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿಮ್ಮದು ಫ್ಯಾಮಿಲಿಯಲ್ಲಿ ಕಸಿನ್ಸಿದು, ಮಕ್ಕಳದು, ರಿಲೇಟಿವ್ಸಿದು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಅವರ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಸೌಮ್ಯ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ನಿಮಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಅವರ ಅಪ್ಪ ಅಮ್ಮನ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ಯಾವಾಗಲೂ ಜೊತೆ ಖುಷಿಯಾಗಿ 100 ಕಾಲ ಸುಖವಾಗಿ ಬಾಳಿ. ಹಾಗೆ ಜುಲೈ 6ಕ್ಕೆ ಆದಮ್ ಮತ್ತು ಉಮೈರಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆ ಖುಷಿಯಾಗಿ 100 ಕಾಲ ಸುಖವಾಗಿ ಬಾಳಿ. ಅದರೊಟ್ಟಿಗೆ ಅದು 2 ಬರ್ತದ ಅಂತ ಇಲ್ಲ, ಇದೊಂದೇ ಬಂತು. ಬೆಳೆದದ್ದು ನಾವು ಕೊಯ್ತೇವೆ ಇವತ್ತು. ತೋಟಕ್ಕೆ ಬಂದಿದ್ದೇವೆ. ಒಂದು ಗೊನೆ ಬೆಳೆದಿದೆ, ಅದನ್ನು ಕಡಿಲಿಕ್ಕೆ. ಹಾಗೆ ಇವರಿದ್ದಾರಲ್ಲ, ಇವರು ಸಂಜೆನ ಬೆಳಿಗ್ಗೆನ ನೋಡಿ ಬಂದಿದ್ದಾರೆ. ಅದಕ್ಕೆ ಈಗ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ನಮ್ಮೊಟ್ಟಿಗೆ ಶಂಭು ಸಹ ಇದ್ದಾನೆ, ಮತ್ತು ಕೂರ ಇದ್ದಾನೆ. ಹಿಂದೆಗಡೆಯಿಂದ ಚಿಂಕಳಿ ಚಿಂಕ್ಯೂ. ಶಂಭು ಮಿಡತೆ ಸಿಗ್ತದಂತ ಬರುದು ಅಲ್ಲ ಶಂಭು. ಗೊನೆ ನೋಡಲಿಕ್ಕೆ ಬಂದದ್ದು. ನಂಗೆ ಯಾಕೋ ಅದಷ್ಟು ಬೆಳೆದಾಗೆ ಅನಿಸ್ತಾ ಇಲ್ಲ. ಹಾಗೆ ಕೊಯ್ಯೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ತಿದ್ದೇವೆ ಈಗ. ಅಂದರೆ ಅಪ್ಪ ನೋಡಿ ಅಂತ ಹೇಳ್ತಾರೆ. ಹಾಗೆ ನನ್ನ ಪ್ರಕಾರ ಇನ್ನೂ ಕೂಡ ಇದು ಬೆಳಿಬೇಕು. ಇವರು ಸ್ಟಾರ್ಟ್ ಮಾಡಿದರು ಇವನಿಗೆ ಮಿಡತೆ ಹಿಡಿದು ಕೊಡಲಿಕ್ಕೆ. ಟಿಂಕಿ ನೋಡಿ ಅವನ ಬೇಟೆ ಶುರು ಮಾಡಿದ್ದಾನೆ. ನಾನು ಚಿಕ್ಕರುವಾಗಿಂದ ನೋಡ್ತೇನೆ ಟಿಂಕಿ ಹೀಗೆ ಬೇಟೆ ಮಾಡ್ತಾನೆ ಆಯಿತಾ. ಹಿಡಿಯೋದೆಂತ ಕಾಣೋದಿಲ್ಲ, ಮಿಡತೆ ಹಿಡಿತಾನೆ. ಓ ಯಾವುದು ಹೇಳೋದು? ತೆಗೀರಿ ಅದು ಕಾಟೆ ಎಳ್ಳು. ಒಳ್ಳೇದಲ್ಲ ಅದು. ಅದು ಅಲ್ಲಿಗೆ ಹೋಗ್ತದೆ ಹಿಂಗಾರ ತನಕ. ಹುಲ್ಲಿರಿಯುವಾಗ ಬಾಕಿ ಆದರೆ ಹಾಗೆ ಹೋಗ್ತಾ ಇರ್ತದೆ. ಮಿಡತೆ ಅಲ್ವಾ ಹಿಡ್ದದ್ದು? ಅಡಿಕೆ ಸಿಕ್ಕಿದ್ದು. ಮಳೆ ಬರ್ತದೆ ಈಗ, ಹೋಗುವನ ಅಂತ. ಹೋಗುವ ಶಂಭು, ಬಾ, ಸಿಕ್ಕಿದ್ರೆ ಕೊಡ್ತೇನೆ ಆಯಿತಾ. ಮುದ್ದು ಗೌರಿ ಹೇಳ್ತಿದ್ದಾರೆ ಇವತ್ತು ಬಿಡ್ಲಿಕ್ಕಿಲ್ಲ, ಮಳೆ ಬರ್ತಾ ಉಂಟು ಅಂತ. ಜೋರು ಮಳೆ. ಅಪ್ಪ ಚಾಪೆ ಎಣಿತಿದ್ದಾರೆ ನೋಡಿ, ಮಳೆ ನೋಡಿ. ನಾವು ಇವತ್ತು ರಂಬುಟಾನ್ ಕೊಯ್ಲಿಕ್ಕೆ ಬಂದಿದ್ದೀವಿ. ನಮ್ಮದು ಗಿಡ ಉಂಟಲ್ಲ ದೊಡ್ಡದಾಯ್ತಾ, ಇದು ಹತ್ತಲಿದ್ರೆ ಸಿಗೋದಿಲ್ಲ, ಕೊಕ್ಕೆ ಸಹ ಸಾಕಾಗೋದಿಲ್ಲ. ಹಾಗೆ ಇರುವಂಥ ಮರ, ಅದು ಕೂಡ ಈ ಕೆಳಗೆ ಗುಂಡಿ, ಅಲ್ಲಿ ಸಿಗೋದಿಲ್ಲ. ಇದೆಂತ ಮುರಿದದ? ಒಂಥರ ವಿಚಿತ್ರ ಪ್ಲೇಸಲ್ಲಿ ಇರೋದು, ಹಾಗಾಗಿ ಇದರಲ್ಲಿ ಕೊಯ್ಲಿಕ್ಕೆ ಕಷ್ಟ. ಓ ಅಲ್ಲಿ ಕಾಣ್ತುಂಟು ಹಣ್ಣಂತೆಲ್ಲ. ಹುಲ್ಲು ಮಾಡಿ ತೆಗೊಂಡು ಬಂದು ಹಾಕಿ ಆಯಿತು.
ಈಗ ಒಂದು ಗ್ಲಾಸ್ ಚಹಾ ಕುಡಿದಾಗೋಷ್ಟರಲ್ಲಿ ಮಳೆ ಬಂತು, ಬಿಸಿಲು ಕೂಡ ಬಂತು. ಕುಳಿ ನೋಡಿ, ನೀರುಂಟು, ಮಳೆ ಒಂದರದ್ದು, ಒಳ್ಳೆ ಬಿಸಿಲು. ನಾನು ಮತ್ತು ಇವರು ಕಣಿಲೆ ಕೊಯ್ಲಿಕ್ಕೆ ಬಂದಿದ್ವಿ. ನಮಗೊಂದು ಚಿಕ್ಕ ಕಣಿಲೆ ಸಿಕ್ಕಿತ್ತು, ತುಂಬ ದೊಡ್ಡ ಜನ ಸಿಗಲಿಲ್ಲ. ಹಾಗೆ ಇದನ್ನಿನ್ನು ಕೆಲವರೆಲ್ಲ ಕಟ್ ಮಾಡಿ ಸ್ಲೈಸ್ ಮಾಡಿ 2 ದಿವಸ ನೀರಲ್ಲೆಲ್ಲ ಹಾಕಿಡ್ತಾರೆ. ಅಪ್ಪ ಚೆಂದ ಮಾಡಿ ಸ್ಲೈಸ್ ಮಾಡಿ ಕೊಡ್ತಾರೆ, ಅವ್ರ ಹತ್ರ ಕೊಡಬೇಕಷ್ಟೇ. ತುಂಬ ದೊಡ್ಡದು ಸಿಗಲಿಲ್ಲ ನಮಗೆ, ಚಿಕ್ಕದು ನೋಡಿ. ಎಂತ ಮಾಡೋದು ಒಬ್ಬ ಅಂಗಿಯಲ್ಲಿ? ಓಯ್ ಕನ್ನಪ್ಪಿ, ಎಂತ ಪದಿಕು ಕುഞ്ഞി ಏನೋ ಮಾಡ್ತಾ ಇದ್ದಾನೆ. ಹಾಕೊಳ್ಳಿ, ಅವಳು ಸಹ ಬಂದು ಶುಭಕ್ಕಿ. ಚುಬ್ಬಿ ಹಾಯ್. ಚಂದ ಬಿಸಿಲುಂಟಲ್ಲ, ಹೊರಗೆ ಆಡಲಿಕ್ಕೆ ಬಂದಿದ್ದಾರೆ ಇವರು. ಕುഞ്ഞി ಹಾಯ್. ದೀಪಿ, ಕುഞ്ഞി ದೀಪಿ. ಮಧ್ಯಾಹ್ನ ಊಟಕ್ಕೆ ಗಂಜಿ, ಸಲಾಡ್ ಮತ್ತು ಪಲ್ಯ, ಬಾಳೆ ಹೂವಿದು, ಮತ್ತು ಇದು ಹೀರೆಕಾಯಿ ಸಾಂಬಾರು. ಎಲ್ಲರೂ ಸಹ ಊಟ ಮಾಡ್ತಾ ಇದ್ದೇವೆ. ಅಪ್ಪ ಇಲ್ಲಿ ಕೂತಿದ್ದಾರೆ, ಇವರಿದ್ದಾರೆ. ಅಕ್ಕ ಬಂದಿದ್ದಾಳೆ ಸರ್ಪ್ರೈಸ್ ಆಗಿ. ಅಪ್ಪನಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಹೇಗೆ ಗೊತ್ತು? ಅಚ್ಚು ಅಕ್ಕ ಬಂದಿದ್ದಾಳೆ. ಅಪ್ಪನಿಗೆ ಗೊತ್ತಿರಲಿಲ್ಲ ಅವಳು ಬರ್ತಾಳೆ ಅಂತ. ಅವಳು ನೆಕ್ಸ್ಟ್ ವಾರದಲ್ಲಿ ಬರುವುದು ಅಂತ ಅಂದ್ಕೊಂಡು, ಅದೊಂದು ಫಂಕ್ಷನ್ ಉಂಟು ನಮ್ಮ ಫ್ಯಾಮಿಲಿಯಲ್ಲಿ. ಹಾಗೆ ಅದಕ್ಕೆ ಬರುವಾಗ ಮೆಡಿಸಿನ್ ತಗೊಂಡು ಬರ್ತೇನೆ ಅಂತ ಹೇಳಿದ್ಲು. ಅದು ನಾಡಿದೊಳಗೆ ಬರಲಿಕ್ಕೆ ಆಗೋದಿಲ್ಲ ಅಂತೆ. ಅದಕ್ಕೆ ಇವತ್ತೇ ಬಂದದ್ದು ಮೆಡಿಸಿನ್ ತಗೊಂಡು. ಅವರಿಗೆ ಗೊತ್ತಿರಲಿಲ್ಲ ಅಪ್ಪನಿಗೆ, ನಾನು ಹೇಳಿರಲಿಲ್ಲ ಅಕ್ಕ ಬರ್ತಾಳೆ ಅಂತ. ಮತ್ತು ಈಗ ಬಂದ ಮೇಲೆ ಗೊತ್ತದ್ದು. ಮತ್ತೆ ಸಹ ಹೇಳ್ತಾರೆ, ನನಗೆ ಗೊತ್ತಿತ್ತು ಅವಳು ಬರ್ತಾಳೆ ಅಂತ. ಹಾಗೆ ಅವರಿಗೆ ಸರ್ಪ್ರೈಸ್ ಆಗಿ ಬಂದದ್ದು. ಇಲ್ಲಾಂದ್ರೆ ಸಹ ಅಕ್ಕ ಬರುವಾಗ ಹಾಗೆ ಬರೋದು. ದೊಡ್ಡ ಅಕ್ಕನೊಂದು ಸರ್ಪ್ರೈಸ್ ಬೇರೆ ಇರ್ತದೆ, ಇವಳದು ಬೇರೆ. ರಿಕ್ಷಾ ಬಂದು ಮನೆ ನಿಂತ ಮೇಲೆ ಗೊತ್ತಾಗೋದು ಯಾರಾದರೂ ಬರ್ತಾರೆ ಅಂತಂದ್ರೆ ನಮ್ಮಲ್ಲಿಗೆ. ನನಗೆ ಗೊತ್ತಿತ್ತು, ಅಪ್ಪನಿಗೆ ಗೊತ್ತಿರಲಿಲ್ಲ. ಹೀಗೆ ಎಂತ ಗನ್ನದು? ನೋಡಿ, ಅಕ್ಕ ಸಹ ಕಲ್ತು ಬಿಟ್ಲು. ಅಚ್ಚು ನೈತಿದ್ದೆ ಮುಂಚೆ. ಹಾಕೋ ಹಾಕೋ, ಪಾಸ್. ಒಂದೇ ಸರ್ತಿ. ಎಸ್ ಎಸ್ ಎಸ್. ಅಪ್ಪ ಡನ್ನಲ್ಲ. ನಾನು ಹೀಗೆ ಮಾಡುವ. ಅವ್ರದ್ದು ಕಟ್ ಹಾಕಿ ಹಾಕ್ಬೇಕಲ್ಲ ಅಲ್ಲಿ ಸೈಡಿಗೆ. ಹೇಗೆ ಅಪ್ಪ? ಆದಿತ್ತು, ಅಚ್ಚ ಆದಿತ್ತು, ಪಾಸ್. ಯಾರು ಇಟ್ಕೊಂಡದ್ದು? ದೊಡ್ಡಮ್ಮ ಹೇಳಿ, ದೊಡ್ಡಮ್ಮ ಅಂತ. ದೊಡ್ಡಮ್ಮ ಬಂದಿದ್ದಾರೆ. ಇರು, ಆಯ್ತು ಆಯ್ತು, ಹೋಗುವ ಅಣ್ಣ, ಹೋಗುವ. ಸ್ವಲ್ಪ ನೋಡ್ತೇನೆ ನಾನು. ನೋಡ್ಲೇ ಇಲ್ಲ, ಮೊನ್ನೆ ಸಹ ಸಿಗ್ಲಿಲ್ಲ. ಮೊನ್ನೆ ಪೆಪ್ಪೆ ಕುಡಿಯುವಾಗ ಉಜ್ಜಿ ಆಯ್ತು. ಆಯ್ತು ಆಯ್ತು, ಇರು, ಸ್ವಲ್ಪ ನೋಡ್ತೇನೆ, ಇರು. ಜೋರು ಕಾಳಿ ಮಳೆ ನಮಗೀಗ. ಬರ್ತಾ ಉಂಟು. ಹಾಗೆ ಇವರು ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ತಗೊಂಡು ಬಂದಿದ್ದಾರೆ. ಟಿಂಕಿ ಇದ್ದಾನೆ ನೋಡಿ. ಹಣ್ಣಾಗಿದ್ದಲ್ಲ ಒಳ್ಳೆ. ಒಳ್ಳೆ ಉಂಟಿದ್ದು ಹಲಸಿನ ಹಣ್ಣು. ಸಿಹಿ ಉಂಟಾ? ಸ್ವಲ್ಪ ಹುಳಿಯಾ? ಹುಳಿಸಿ. ಇನ್ನು ಸ್ವಲ್ಪ ಹಣ್ಣಾದರೆ ಅದು ಹಾಗೆ ಸಿಹಿ ಜಾಸ್ತಿ ಇರ್ತದೆ. ಇದರದ್ದು ಬುಡ ತನಕ ಸಂದುಂಟಲ್ಲ ಪಡಿ ನೋಡಿ. ಅಕ್ಕನೇ ಫುಲ್ ಅಡ್ಜಸ್ಟ್ ಆಗಿದ್ದಾನೆ, ಒಟ್ಟಿಗೆ ಇದ್ದಾನೆ. ಅಕ್ಕ ರೊಟ್ಟಿ ತಗೊಂಡು ಬಂದಾಳೆ. ಇದಕ್ಕೆ ಅವಳು ಸೆಕೆ ರೊಟ್ಟಿ ಅಂತ ಹೇಳಿದ್ವಿ. ಯಾರಾದರೂ ಮಾಡಿದರೆ ನನಗೆ ಹೇಳಿ ಕಮೆಂಟಲ್ಲಿ. ಅಕ್ಕ ಅವತ್ತೊಮ್ಮೆ ಮಾಡಿ ಕಳಿಸಿದ್ಲು ಅಪ್ಪ ಹೋಗಿದ್ದಾಗ. ಇದನ್ನು ಒಗ್ಗರಣೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ಅಂತ. ಹಾಗೆ ಬರುವಾಗ ಮಾಡಿ ತಗೊಂಡು ಬಂದಿದ್ದಾಳೆ. ಸಂಜೆ ಚಹಾಕ್ಕೆ ಈಗ
ರೆಡಿ ಮಾಡ್ತಿದ್ದಾಳೆ. ಅಕ್ಕ ಬಂದರೆ ಉಂಟಲ್ಲ ನನಗೆ ಎಂತ ಮಾಡಲಿಕ್ಕಿಲ್ಲ, ಎಲ್ಲ ಅವಳೇ ಮಾಡ್ತಾಳೆ, ಅವಳೇ ಬಡಿಸ್ಕೊಂಡು ತಿಂತಾಳೆ. ಸಂಜೆ ಕೊಯ್ದ ಹಲಸಿನ ಹಣ್ಣನ್ನು ಅಕ್ಕ ಕಲ್ಲಲ್ಲಿ ಕಡಿದು ಹಿಟ್ಟು ಮಾಡಿ ರಾತ್ರಿ ನಾವು 3 ತಿಂದ್ವಿ. ಅಪ್ಪನಿಗೆ ಹಸಿವಿಲ್ಲ ಅಂತೇಳಿ ಅವರು ಮಲಗಿದ್ರು. ಸಂಜೆ ತಿಂಡಿ ಆದಮೇಲೆ ಮತ್ತೆ ಸಿಗುವ, ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್ ಬಾಯ್.